ನಮಸ್ಕಾರ ವೀಕ್ಷಕರಿಗೆಲ್ಲ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಯಾರಲ್ಲಿ ಧರ್ಮವು ವಿರಾಜಮಾನವಾಗಿರುವುದೋ ಅವರನ್ನು ರಾಜರು ಎನ್ನುತ್ತಾರೆ. ಧಾರ್ಮಿಕವಾದ ನಡೆಯನ್ನ ಹೊಂದಿರುವಂಥದ್ದೇ ರಾಜತ್ವ ಎಂಬುದಾಗಿ ಕರೆಯಿಸಿಕೊಳ್ಳುತ್ತದೆ. ಇಂತಹ ಧಾರ್ಮಿಕತೆಯ ವಿವಿಧವಾದ ಮಜಲುಗಳನ್ನು ನಮಗಾಗಿ ತಿಳಿಸಿಕೊಡಲು ಇಲ್ಲಿಗೆ ಆಗಮಿಸಿದ್ದಾರೆ ವೇದಾಂತಿಗಳಾಗಿರುವಂತಹ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರು. ಅವರನ್ನು ನಾವೀಗ ಇಂದಿನ ಸಂಚಿಕೆಗೆ ಸ್ವಾಗತ ಮಾಡೋಣ. ಗುರುಗಳೇ ನಮಸ್ಕಾರ. ಸತ್ಯದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಆದರಪೂರ್ವಕವಾದ ಸ್ವಾಗತ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತತೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪುನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಈ ಪ್ರಶ್ನೆಯು ಹಿಂದಿನ ಸಂಚಿಕೆಯಿಂದ ಮುಂದುವರ್ಕೊಂಡು ಬರ್ತಾ ಇದೆ. ಲಕ್ಷ್ಮಿ ಅವ್ರು ಕೇಳ್ತಾ ಇದ್ದಾರೆ ಬೆಂಗಳೂರಿನಿಂದ ಈ ಪ್ರಶ್ನೆಯನ್ನ. ಭಗವದ್ಗೀತೆಯಲ್ಲಿ ಕರ್ಮ ಫಲಾಪೇಕ್ಷೆ ಇಲ್ಲದೆ ಕೆಲಸವನ್ನ ಮಾಡು, ಮಾಡಿದ ಕರ್ಮವನ್ನ ನನಗೆ ಅರ್ಪಣೆ ಮಾಡು ಎಂಬುದಾಗಿ ಭಗವಂತನು ಹೇಳಿದ್ದಾನೆ. ಹೀಗಿರುವಾಗ ನಮ್ಮ ದಿನನಿತ್ಯದ ಎಲ್ಲಾ ಕರ್ಮಗಳಲ್ಲೂ ನಾವು ಭಗವಂತನನ್ನು ಯಾವ ರೀತಿಯಾಗಿ ಕಾಣಬಹುದು, ದಯಮಾಡಿ ತಿಳಿಸ್ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ ಅವರು. ಏನು ಭಗವಂತನಿಗೆ ಹಾಕಿ ಕೊಡೋದು ಅಂತ ಅಂದ್ರೆ ನಮ್ಮ ದಿನನಿತ್ಯದ ಎಲ್ಲಾ ಕರ್ಮಗಳಲ್ಲೂ ನಾವು ಭಗವಂತನನ್ನ ಯಾವ ರೀತಿಯಾಗಿ ಕಾಣಬಹುದು? ಅದೇ ಕಾಣಬೇಕು. ಭಗವಂತನನ್ನು ಕಂಡು ಎಲ್ಲವನ್ನೂ ಕೊಡಬೇಕು ಅನ್ನುವ ಅರ್ಥ. ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಭಗವದ್ ದರ್ಶನ ಸುಲಭವಲ್ಲ. ಭಗವದ್ ದರ್ಶನ ಮಾಡೋದಕ್ಕೆ ಯಾವ್ಯಾವುದೋ ವಿಧಾನಗಳಿದೆ. ಅದರೊಳಗೆ ಒಂದನ್ನು 9ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ? ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ. ಅಯ್ಯ, ನೀನೇನೇನೋ ಕೊಡಬೇಕು ಅನ್ನೋದಲ್ಲ, ನನಗೆ ಕೊಡು. ಏನು ಕೊಡ್ತೀಯಾ? ಪತ್ರ. ಇನ್ನೇನೂ ಸಿಗಲಿಲ್ವೇ ನಿನಗೆ? ಒಂದು ಬಿಲ್ಲು ಪತ್ರೆಯನ್ನು ಕೊಡು. ಪುಷ್ಪ, ಒಂದು ಕಣಗಿಲೆ ಹೂ ಕೊಡು. ಫಲ, ಒಂದು ಬೋರೆ ಹಣ್ಣು ಕೊಡು. ಅವು ಮೂರೂ ಸೇರಿ ಒಂದು ತೋಯಂ ಒಂದು ತೊಟ್ಟು ನೀರು ಕೊಡೆಯ, ನನಗೆ ಸಾಕು. ನೀನು ಏನನ್ನು ಕೊಟ್ಟರೂ ಅದು ನನಗೆ ಮಹಾ ಇಷ್ಟ ಅಂತ ನಾನು ಸ್ವೀಕಾರ ಮಾಡ್ತೇನೆ. ನೀನು ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸ್ಯಯತ್ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ಮದರ್ಪಣಂ ಮದೇವರು ಹೇಳ್ತಾ ಇರೋದು. ತತ್ಕುರುಷ್ವ, ನೀನು ಏನು ಮಾಡ್ತೀಯ? ಯತ್ ಕರೋಷಿ, ನೀನು ಏನೇ ಕೆಲಸ ಮಾಡು, ಆ ಕೆಲಸ ನಂಗೆ ಕೊಡು. ಯಜ್ಜುಹೋತಿ, ಯಜ್ಞ ಮಾಡ್ತೀಯ, ಯಜ್ಜುಹೋತಿ, ಅದನ್ನು ಕೊಡು. ದದಾಸಿ, ಯಾರೋ ದಾನ ಮಾಡ್ತಾ ಇದೆಯಾ, ನನಗೆ ಕೊಡು. ನನಗೆ ಕೊಡೋದು ನಿಂಗೆ ದಾನ ಮಾಡ್ತೀನಿ ಅಂತ ಅವನು ಕೊಡಬೇಕು ಅಂತ ಅರ್ಥ ಅಲ್ಲ. ಯತ್ ತಪಸ್ಯಸಿ, ತಪಸ್ಸು ಮಾಡ್ತೀಯ, ನನಗೆ ಕೊಡ್ತು ಮಾಡು. ತತ್ ಕುರುಷ್ವ ಮದರ್ಪಣ, ಅದೆಲ್ಲವನ್ನೂ ನನಗೆ ಅರ್ಪಣೆ ಮಾಡು. ಅಂದರೆ ಅರ್ಥ ಏನು ಅಂದರೆ, ಯತ್ ಕರೋಷಿ, ನೀನೇನೋ ಕೆಲಸ ಮಾಡ್ತಾ ಇದೀಯಾ, ಇದು ದೈವದ ಕೆಲಸ ಅಂತ ಮಾಡು. ಯಜ್ಜುಹೋತಿ, ನೀನೇನು ಯಜ್ಞ ಮಾಡ್ತೀಯ, ಇದನ್ನು ದೈವಕ್ಕಾಗಿ ಮಾಡ್ತಾ ಇದ್ದೇನೆ, ಕೃಷ್ಣನಿಗಾಗಿ ಮಾಡ್ತಾ ಇದ್ದೇನೆ, ಶಿವನಿಗಾಗಿ ಮಾಡ್ತಾ ಇದ್ದೇನೆ, ಗಣಪತಿಗಾಗಿ ಮಾಡ್ತಾ ಇದ್ದೇನೆ, ರಾಮರಿಗಾಗಿ ಮಾಡ್ತಾ ಇದ್ದೇನೆ. ದದಾಸಿ, ನೀನು ಯಾರಿಗೋ ದಾನ ಮಾಡ್ತಾ ಇದ್ದೀಯ. ಹಾಗೆ ದಾನ ಮಾಡ್ತಾ ಇರ್ತಕ್ಕಂಥದ್ದು ಯಾವುದೋ ಬೇರೆ ವ್ಯಕ್ತಿಗಿರ್ಬೋದು. ಇಲ್ಲ ಇಲ್ಲ, ನಾನು ದೈವಕ್ಕೆ ದಾನ ಮಾಡ್ತಾ ಇದ್ದೇನೆ. ಹೀಗೆ ನೀನು ಮಾಡುವ ಎಲ್ಲ ಕಾರ್ಯಗಳಲ್ಲಿಯೂ ನನ್ನನ್ನು ಕಲ್ಪಿಸಿಕೋ, ನನ್ನನ್ನು ಅನುಸಂಧಾನ ಮಾಡಿಕೋ. ರಾಮನ್ ಅನ್ನುವ ಯಾವುದೋ ಒಬ್ಬ ವ್ಯಕ್ತಿಗೆ ಸಹಾಯ ಮಾಡ್ತಾ ಇದ್ದರೆ ಶ್ರೀರಾಮರನ್ನು ನೆನಪಿಸಿಕೊಂಡು ಸಹಾಯ ಮಾಡು. ನೀನು ನಿನ್ನ ಎಲ್ಲ ಕಾರ್ಯಗಳನ್ನು ನನಗೆ ಅರ್ಪಣೆ ಮಾಡು. ನೀನು ಮಾಡುವ ಪ್ರತಿಯೊಂದು ಕ್ರಿಯೆಯೂ ನನಗೆ ಅರ್ಪಣೆ ಮಾಡಿಬಿಟ್ರೆ ಅದ್ರ ಬಗ್ಗೆ ನೀನು ಹೇಗೆ ಯೋಚನೆ ಮಾಡ್ತೀಯ? ಅದಕ್ಕೇನು ಫಲ ಕೊಡಬೇಕು ಅದನ್ನು ನಾನು ಕೊಡ್ತೀನಿ. ಇದು ಕೃಷ್ಣನ ಆಶ್ವಾಸನೆ. ಹೀಗಾಗಿ ಅವರು ಹೇಳ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಕೃಷ್ಣನ ದರ್ಶನ ಮಾಡಿಕೊಡೋದು? ದರ್ಶನ ಕೃಷ್ಣನ ಮಾಡೋಕ್ಕಾಗಲ್ಲ. ಕೃಷ್ಣ ದರ್ಶನ ಮಾಡಬೇಕಾದ್ರೆ ತಪಸ್ಸನ್ನು ಮಾಡಬೇಕು, ಅದು ಬೇರೆ, ಅದು ಬಹಳ ದೊಡ್ಡ ಹಂತ.
ಆದರೆ ಕೃಷ್ಣ ಸದ್ಯಕ್ಕೆ ಹೇಳ್ತಾ ಇರೋದೇನು, ನೀನು ಯಾವ ಕ್ರಿಯೆಯನ್ನು ಮಾಡಿದರೂ ಯಾರಿಗೇ ಮಾಡಿದರೂ ಯಾರು ಮಾಡ್ತಾ ಇದ್ದೀನಿ ಅಂತ ತಿಳ್ಕೋಬೇಕು, ದೈವಕ್ಕೇನೆ ಅರ್ಪಣೆ ಮಾಡ್ತಾ ಇದ್ದೀನಿ ಅಂತ ತಿಳ್ಕೋಬೇಕು. ಅಷ್ಟೇನೇ ಇದು, ಅದರೊಳಗೆ ತಲೆ ಕೆಡಿಸ್ಕೊಳ್ಳುವಂಥ ವಿಷಯ ಏನೂ ಇಲ್ಲ. ಕೃಷ್ಣನಿಗೆ ಅರ್ಪಣೆ, ಕೃಷ್ಣ ಬರೇ ಇಲ್ಲಿ ಕೂತ್ಕೋ, ನಾನು ಆಮೇಲೆ ನೀನು ಕೊಡ್ತೀನಿ ಅಂತ ಹೇಳೋ ಮಾತಿಲ್ಲ ಇಲ್ಲಿ. ಕೃಷ್ಣನನ್ನು ಪರಿಕಲ್ಪನೆ ಮಾಡಿಕೊಂಡು ನಾನು ಯಾರ ಜೊತೆಗೆ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ನಾನು ಕೃಷ್ಣನ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೋಬೇಕು. ನೀವು ಉತ್ತರ ಹೇಳ್ತಾ ಇದ್ದೀರಿ, ಕೃಷ್ಣನ ಉತ್ತರ ಹೇಳ್ತಾ ಇದ್ದೀರಿ ಅಂತ ಅನ್ಕೋಬೇಕು. ಬರೀ ಭಾವನೆ ಪ್ರಾರಂಭದಲ್ಲಾದ್ರೂ ಇವ್ರದ್ದೇ ಮುಂದಿನ ಪ್ರಶ್ನೆ ಇದು. ಅನರ್ಥ ಏನಾಗಬಹುದೆಂದು ಅರಿಯದ ಕುತೂಹಲದ ಮನಸ್ಸಿರುವ ಎಳೆಯ ವಯಸ್ಸಿನಲ್ಲಿ ತನ್ನ ಸೇವೆಗೆ ಮೆಚ್ಚಿದ ದೂರ್ವಾಸ ಮುನಿ ಮಂತ್ರೋಪದೇಶದಿಂದ ಕುಂತಿಯು ಪಡೆದ ಮಗ ಕರ್ಣ. ರಾಧೆಯನಾಗಿ ಬೆಳೆದ ಸೂತಪುತ್ರನೆಂದು ದ್ರೋಣರಿಂದ ಧನುರ್ವಿದ್ಯೆ ಕಲಿಯಲು ನಿರಾಕರಣೆ, ಭಾರ್ಗವನಿಂದ ಕಲಿತ ವಿದ್ಯೆಗೆ ಶಾಪ, ಕೌರವ ಪಾಂಡವರ ಯುದ್ಧದಲ್ಲಿ ದುರ್ಯೋಧನ ಮಾಡಿದ ಸಹಾಯಕ್ಕಾಗಿ ಅವನೊಂದಿಗಿದ್ದು ಭೀಷ್ಮರಿದ್ದಷ್ಟು ದಿನ ಯುದ್ಧದಲ್ಲಿ ಭಾಗವಹಿಸದೆ ದ್ರೋಣರು ಪಾಂಡವ ಪಕ್ಷಪಾತಿ ಎಂದು ದುರ್ಯೋಧನ ಹೇಳಿದಾಗ ಗುರುವಿಗೆ ನಿಷ್ಠುರವಾಗಿ ಮಾತನಾಡಬಾರದೆಂದು ತಾನು ಕವಚ ಕುಂಡಲಗಳನ್ನು ಇಂದ್ರನಿಗೆ ದಾನವಾಗಿ ಕೊಡಬಾರದೆಂದು ಸೂರ್ಯನೇ ಬಂದು ಹೇಳಿದಾಗಲೂ ತನ್ನ ವ್ರತವನ್ನ ಮೀರದೆ ದಾನವಾಗಿ ಕೊಟ್ಟಿದ್ದಾನೆ. ಹಾಗೆಯೇ ಕುಂತಿ ಬಂದು ಕೇಳಿದಾಗಲೂ ಅವಳ ಮನಸ್ಸನ್ನು ನೋಯಿಸದೆ ಅರ್ಜುನನನ್ನು ಬಿಟ್ಟು ಉಳಿದ ಮಕ್ಕಳನ್ನು ಕೊಲ್ಲುವುದಿಲ್ಲ ಎಂಬ ಭರವಸೆ ಕೊಟ್ಟು ದುರ್ಯೋಧನ ಮಾಡಿದ ಸಹಾಯಕ್ಕಾಗಿ ಅವನೊಂದಿಗೆ ಹೋರಾಡಿದ ಕರ್ಣನಿಗೆ ಸೂರ್ಯಪುತ್ರನಿಗೆ ಪಾಂಡವರಿಗೆ ಸಿಕ್ಕ ಗೌರವ ಏಕೆ ಸಿಗಲಿಲ್ಲ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಅಧರ್ಮಕದಿಂದ ಹೋರಾಡಿದವರ ಪಕ್ಷ ವಹಿಸಿದ್ದಕ್ಕೋ ಅಥವಾ ಭೀಷ್ಮನಂತೆ ಅವನಿಗೂ ಯಾವುದಾದರೂ ಶಾಪವಿತ್ತೋ ಅಥವಾ ವಿಧಿಯ ಆಟವೋ ಅಂತ ಇವರು ಮುಂದುವರೆದು ಕೇಳ್ತಾ ಇದ್ದಾರೆ. ಶಾಪ ಇದೆ ಅಂದ್ರು ವಿಧಿ ಆಟ ಅಂದ್ರು ಎಲ್ಲಾನು ಒಂದೇನೆ. ಕರ್ಣನಿಗೆ ಯಾತಕ್ಕೆ ಪುರಸ್ಕಾರ ಸಿಗಲಿಲ್ಲ ಅಂತ ಅತ್ತಾನೆ ಅವ್ರ ಪ್ರಶ್ನೆ. ಹೌದೌದು, ಪುರಸ್ಕಾರ ಸಿಗಬೇಕಾಗಿತ್ತಲ್ರಿ, ಇಷ್ಟೊಂದು ಕಾರಣಗಳಿದೆ ಅಂತ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ ಅವರು. ಇಷ್ಟೆಲ್ಲ ಒಳ್ಳೆಯವನು ನಮ್ಮ ಕರ್ಣ, ಇಷ್ಟೆಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡಿದ್ರು ಅವನಿಗೆ ಯಾಕೆ ಪುರಸ್ಕಾರ ಸಿಗಲಿಲ್ಲ, ಯಾಕೆ ಪ್ರಶಂಸೆ ಸಿಗಲಿಲ್ಲ, ಯಾಕೆ ಮನ್ನಣೆ ಸಿಗಲಿಲ್ಲ, ಯಾಕೆ ಕರ್ಣನನ್ನು ದುಷ್ಟ ಚತುಷ್ಟಯದಲ್ಲಿ ಒಬ್ಬ ಅಂತ ವ್ಯಾಸ ಮಹರ್ಷಿಗಳು ಹೇಳಿದ್ದಾರೆ. ಇಲ್ಲ ಪಂಪ ಕರ್ಣ ರಸಾಯನ ಮಲ್ತೆ ಅಂತ ಅನ್ನೋದ್ರ ಮೇಲೆ ಬಿಟ್ಟರೆ ಅಥವಾ ಪಂಪನಲ್ಲೂ ನೋಡಿದರೆ ಕರ್ಣನನ್ನು ಪ್ರಶಂಸೆ ಮಾಡೋದಕ್ಕೆ ಆಗೋದಿಲ್ಲವಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಅವ್ರು ಹೇಳ್ತಾ ಇಲ್ಲ, ಅವ್ರು ಹೇಳ್ತಾ ಇರೋದು ಪ್ರಶಂಸೆ ಮಾಡಬೇಕು. ಯಾಕೆ ಮಾಡ್ತಾ ಇಲ್ಲ, ಅವನಿಗೇನಾದ್ರು ಶಾಪ ಬಂದಿದೆಯೇ, ಅದು ವಿಧಿ ಏನಾದರೂ ಹೀಗೆ ಆಟ ಆಡಿದೆಯೇ ಅಂತ ಅವ್ರ ಪ್ರಶ್ನೆ. ಅದು ವಿಧಿಯ ಆಟವೂ ಅಲ್ಲ, ಶಾಪ ಒಂಚೂರು ಕೊನೆಯಲ್ಲಿ ಬರ್ತದೆ. ಪರಶುರಾಮರು ಶಾಪ ಕೊಟ್ಟಿದ್ದಾರೆ, ಅದು ನಾನು ಹೇಳ್ತೀನಿ. ಆದರೆ ಅವರು ಪಟ್ಟಿ ಕೊಟ್ಟಿದ್ದಾರಲ್ಲ, ಅದೆಲ್ಲ ಯಾರು ಕೇಳಿದರೋ ಪ್ರಶ್ನೆ? ಲಕ್ಷ್ಮಿ ಅವರು ಕೇಳ್ತಾ ಇದ್ದಾರೆ. ಶ್ರೀಮತಿ ಲಕ್ಷ್ಮಿಯವರೇ, ನೀವು ನಿಮ್ಮ ಮೂಗಿನ ನೇರಕ್ಕೆ ತಿರುಗಿಸಿಕೊಂಡು ಬಿಟ್ಟಿದ್ದೀರಿ. ಎಲ್ಲ ಸಂದರ್ಭಗಳನ್ನು ಅಯ್ಯೋ ಪಾಪ ಕರ್ಣ ಅನ್ನುವಂತೆ ತಿರುಗಿಸ್ಕೊಂಡಿದ್ದೀರಿ. ಎಷ್ಟು ಒಳ್ಳೆ ಕೆಲಸ ಮಾಡ್ದ, ಎಷ್ಟು ಒಳ್ಳೆ ಕೆಲಸ ಮಾಡ್ದ, ಎಷ್ಟು ಒಳ್ಳೆ ಕೆಲಸ ಮಾಡ್ದ, ಆದರೆ ಅವನಿಗೆ ಯಾಕೆ ಬೆಲೆ ಕೊಡಲಿಲ್ಲ ಅಂತ ನೀವು ನಿಮ್ಮ ಮೂಗಿನ ನೇರಕ್ಕೆ ತಿರುಗ ಪ್ರಶ್ನೆ. ಎಷ್ಟು ತನ್ನ ಸೇವೆಗೆ ಮೆಚ್ಚಿದ ದೂರ್ವಾಸ ಮುನಿ ಮಂತ್ರೋಪದೇಶದಿಂದ ಕುಂತಿಯು ಪಡೆದ ಮಗ ಕರ್ಣ. ಅದು ಕರ್ಣ ಹುಟ್ಟೋದಕ್ಕೆ ಯಾರು ಕಾರಣ ಆಗುತ್ತೆ? ಸೂತಪುತ್ರನೆಂದು ದ್ರೋಣರಿಂದ ಧನುರ್ವಿದ್ಯೆ ಕಲಿಯಲು ನಿರಾಕರಣೆ. ಇಲ್ಲ, ದ್ರೋಣರು ಧನುರ್ವಿದ್ಯೆಯನ್ನ ನಿರಾಕರಣೆ ಮಾಡಲಿಲ್ಲ. ಭಾರ್ಗವನಿಂದ ಕಲಿತ ವಿದ್ಯೆಗೆ ಶಾಪ. ಹೌದು. ಈಗ ಭಾರ್ಗವ ಅಂದರೆ ಪರಶುರಾಮರು. ಪರಶುರಾಮರಿಗೆ ಒಂದು ಶಾಸ್ತ್ರ ಇದೆ. ಶಾಸ್ತ್ರ ಅನ್ನೋದಕ್ಕಿಂತ ಒಂದು ನಿಯಮ ಇದೆ. ಏನು, ನಾನು ಕ್ಷತ್ರಿಯರಿಗೆ ಹೇಳ್ಕೊಡಲ್ಲ. ಯಾಕೆ ಕ್ಷತ್ರಿಯರ ಪಾಠ ಹೇಳ್ಕೊಡಲ್ಲ? ಅವರ ಅಪ್ಪನ್ನು ಕ್ಷತ್ರಿಯ ಸಾಯಿಸಿದ. ಹೀಗಾಗಿ ನನ್ನ ತಂದೆಯನ್ನು ಸಾಯಿಸಿದ ಕ್ಷತ್ರಿಯರ ವಿರುದ್ಧ ಆತ 21 ಬಾರಿ ಯುದ್ಧ ಮಾಡಿ ಕ್ಷತ್ರಿಯರೇ ಇಲ್ಲದಂತೆ ಮಾಡಬೇಕು ಅಂತ ಹೋರಾಡಿದ್ದಾನೆ. ನೀವು ಮಾಡಿದ ಸರಿಯೋ ತಪ್ಪೋ ಅದೆಲ್ಲ ಆತನ ಜೊತೆ ಚರ್ಚೆ ಮಾಡೋಣ ಆಮೇಲೆ. ಆದರೆ ಆತನ ನಿಯಮ ಏನು? ಇವತ್ತಿನ ದಿವಸ ನೀವು ಆಧುನಿಕ ಯುಗದಲ್ಲಿ ಈಗ ನಿಮ್ಮ ಮಗನನ್ನು ಶಾಲೆಗೆ ಸೇರಿಸೋಕೆ ಹೋಗ್ತೀರಿ. ಅವ್ರು ಹೇಳ್ತಾರೆ, ನೀವು ನಿಮ್ಮ ಮಗನನ್ನು ಸೇರಿಸಬೇಕಾಗಿದ್ದರೆ ಒಂದು 50,000 ರೂಪಾಯಿ ಕೊಡಬೇಕು, ಕಟ್ಟಡದ ನಿಧಿಗೆ ಒಂದು 15,000 20,000 ಕೊಡಬೇಕು, ಶುಲ್ಕ ಪ್ರತಿ ತಿಂಗಳು ಒಂದು 10,000 ಕೊಡಬೇಕು ಅಂತ ಹೇಳ್ತಾರೆ. ನೀವು ಕೊಡೋಕ್ಕಾಗಲ್ಲ ಅಂತೀರಿ, ಸೇರಿಸ್ಕೊಳ್ಳೋದು ಅವರಷ್ಟೇ, ನೀವೇನೂ ಮಾಡೋಕ್ಕಾಗಲ್ಲ. ಈಗ ಬೆಂಗಳೂರೇನು ಎಲ್ಲ ಕಡೆಯೂ ಈ ಆಂಗ್ಲ ಮಾಧ್ಯಮದ ಶಾಲೆಗೆ 1ನೇ ತರಗತಿಗೆ ಸೇರಿಸಬೇಕಾದ್ರೆ ಇಷ್ಟೆಲ್ಲ ನಿಯಮಗಳಿವೆ. ಆ ನಿಯಮಗಳು ನೀವು ಪಾಲನೆ ಮಾಡ್ತೀರಾ?
ಪಾಲನೆ ಮಾಡ್ತಾರೆ, ನಿಮ್ಮ ಮಗನ ಒಳಗೆ ಕಟ್ಟಿಸೋದು. ಅಂದರೆ ಅರ್ಥ ಏನು? ಈಗೂ ಅಂಥ ಕೆಲವು ನಿಯಮಗಳಿದೆ. ವಿದ್ಯಾಭ್ಯಾಸವನ್ನು ಮಾಡಬೇಕಾಗಿದ್ದರೆ ಹಾಗೆ ಪರಶುರಾಮರಿಗೆ ಆ ನಿಯಮ ಇತ್ತು, ನಾನು ಕ್ಷತ್ರಿಯರಿಗೆ ಪಾಠ ಹೇಳಿಕೊಡಲ್ಲ. ಆತನಿಗೆ ಬಹಳ ನ್ಯಾಯವಾಗಿರತಕ್ಕಂಥ ಕಾರಣವೂ ಇತ್ತು. ನನ್ನ ತಂದೆಯನ್ನು ಯಾವ ಕ್ಷತ್ರಿಯ ಸಾಯಿಸಿದ್ದಾನೋ ಆ ಕ್ಷತ್ರಿಯ ನಾನು ಪಾಠ ಹೇಳ್ಕೊಡಲ್ಲ, ನೀವು ಪ್ರಶ್ನೆ ಕೇಳೋ ಹಾಗಿಲ್ಲ ಅದನ್ನು. ಇದು ತಿಳಿದಂತಹ ಕರ್ಣ ಅವನ ಹತ್ರಕ್ಕೆ ಹೋಗಿ ಏನು ಹೇಳ್ದ, ನೀನು ಯಾರಯ್ಯ ಅಂತ. ನಾನು ಬ್ರಾಹ್ಮಣ ಅಂತ ಹೇಳ್ದ. ಸುಳ್ಳು ಹೇಳ್ದ ತಾನೆ ಅವನು? ಸುಳ್ಳು ಹೇಳಿದ್ದಾನೆ. ಸುಳ್ಳು ಹೇಳಿ ನೀವು ಏನನ್ನಾದರೂ ಗಳಿಸಲಿಕ್ಕೆ ಹೋದರೆ ಕೊನೆಗೆ ಎಷ್ಟು ತಿಂತೀರಿ? ಎರಡನೇ ಮಾತೇ ಇಲ್ಲ ಅದ್ರಾಗೆ. ಹೀಗಾಗಿ ಯಾವಾಗ ಅವನು ಬ್ರಾಹ್ಮಣ ಅಲ್ಲ ಅಂತ ಗೊತ್ತಾಯ್ತು ಅವನು ಶಾಪ ಕೊಟ್ಟ. ಅದು ಕರ್ಣನ ದೊಡ್ಡ ವಿಷಯ ಏನಿದೆ ಇದ್ರಿಗೆ? ಕರ್ಣ ನಿಜಾಯಿತಿ ಏನು ಬಂತು? ಸುಳ್ಳು ಹೇಳಿದ್ದನಾಗಿ ಶಾಪ ಅವನಿಗೆ ಸಿಕ್ತು. ಅದರಿಂದ ಕರ್ಣನ ಪರವ ಮಾತಾಡೋಕ್ಕಾಗಲ್ಲ. ಮುಂದೆ ದುರ್ಯೋಧನ ಮಾಡಿದ ಸಹಾಯಕ್ಕಾಗಿ ಅವನೊಂದಿಗಿದ್ದು ಭೀಷ್ಮರಿದ್ದಷ್ಟು ದಿನ ಯುದ್ಧದಲ್ಲಿ ಭಾಗವಹಿಸದೆ ತಳಿ ಎಷ್ಟು ಚೆನ್ನಾಗಿದೆ ನೋಡಿ. ದುರ್ಯೋಧನ ಕರ್ಣನಿಗೆ ಸಹಾಯ ಮಾಡಿದ, ಆಪ್ತ ಮಿತ್ರ ಅಂತ ತಗೊಂಡ. ಯುದ್ಧ ಶುರುವಾಯಿತು. ಯುದ್ಧ ಶುರುವಾಗ್ತಾ ಇದ್ದ ಹಾಗೆ ಸೇನಾಧಿಪತಿಗಳು ಭೀಷ್ಮಾಚಾರ್ಯರಾದರು. ಇಡೀ ಅವರು ಸೇನಾಧಿಪತಿಗಳಾಗಿದ್ದಾರೆ. ಈಗ ಆ ವಾಕ್ಯವನ್ನು ದಯವಿಟ್ಟು ಗಮನಿಸಿ. ದುರ್ಯೋಧನಿಗೆ ಸಹಾಯ ಮಾಡಬೇಕು ಅಂತ ಇದ್ದಂಥ ಕೃಷ್ಣ ಯುದ್ಧ ಶುರುವಾಗುತ್ತಾ ಇದ್ದಂತೆಯೇ ಭೀಷ್ಮರ ಸೇನಾಧಿಪತಿ ಆಗ್ತಿದ್ದೆ. ಕರ್ಣ ಏನು ಮಾಡಬೇಕು? ಯುದ್ಧ ಮಾಡಬೇಕಾಗಿತ್ತು. ಅಲ್ಲೇನು ಬರ್ತಿದ್ದಾರೆ? ಯುದ್ಧ ಮಾಡಲಿಲ್ಲ. ಈ ಕರ್ಣನ ಹೋಗಕ್ಕಾಗತ್ತೆಯೇ? ಹಾಗೆಯೇ ದ್ರೋಣರು ಪಾಂಡವ ಪಕ್ಷಪಾತಿ ಎಂದು ದುರ್ಯೋಧನ ಹೇಳಿದಾಗ ಗುರುವಿಗೆ ನಿಷ್ಠುರವಾಗಿ ಮಾತನಾಡಬಾರದೆಂದು ಹೇಳಿ ತಾನು ಕವಚ ಕುಂಡಲಗಳನ್ನು ಕವಚಕುಂಡಲ ಬೇರೆ ವಿಷಯ. ದ್ರೋಣರಿಗೆ ಕೌರವ ನಿಷ್ಠುರ ಮಾತಾಡಿದ್ದಾನೆ. ನೀವು ಪಾಂಡವರು ಪರವಾಗಿದ್ದೀರಿ, ಮುಚ್ಚಿಟ್ಕೊಂಡಿಲ್ಲ. ಅಲ್ಲ ಕಣಯ್ಯ, ನಿನಗೆ ಹೇಗೆ ಪಾಠ ಹೇಳ್ಕೊಟ್ನೋ ಅವ್ರಿಗೂ ಹಾಗೆ ಪಾಠ ಹೇಳ್ಕೊಟ್ಟಿದ್ದೀನಿ. ಅರ್ಜುನ ನನ್ನ ನೆಚ್ಚಿನ ಶಿಷ್ಯ, ಅವ್ರ ಪರವಾಗಿರೋ ಮಾತೇನು ಬಂತು? ಯುದ್ಧ ನಿನ್ನ ಪರವಾಗಿ ಆಡ್ತಾ ಇದ್ದೀನಲ್ಲ, ಆದ್ರೆ ನನ್ನ ಮನಸ್ಸಿದೆಯಪ್ಪ ಅವನ ಕಡೆಗೆ ಅಂತ ಹೇಳಿ ಮುಚ್ಚಿಟ್ಕೊಳ್ಳಿಲ್ಲ. ಅವರು ಇರೋ ವಿಷಯನೇ ಹೇಳಿದ್ದಾರೆ. ದುರ್ಯೋಧನ ಏನು ಮಾಡಬೇಕು? ಹಾಗಾದ್ರೆ ಬೇಡ, ನೀವು ಯುದ್ಧನೇ ಮಾಡಬೇಡ್ರಿ ಅಂತ ಹೇಳಬೇಕು. ಇಲ್ಲ, ಯುದ್ಧ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಈ ಕಾರಣದಿಂದ ಏನು ಮಧ್ಯ? ಹಾಗೆಯೇ ಆ ಪ್ರಶ್ನೆ ಮುಂದುವರಿಸಿ, ತಾನು ಕವಚ ಕುಂಡಲಗಳನ್ನು ಇಂದ್ರನಿಗೆ ದಾನವಾಗಿ ಕೊಡಬಾರದೆಂದು ಸಾಕ್ಷಾತ್ ಸೂರ್ಯನೇ ಬಂದು ಹೇಳಿದಾಗಲೂ ತನ್ನ ವ್ರತವನ್ನು ಮೀರದೆ ದಾನವಾಗಿ ಕೊಟ್ಟ. ಇಲ್ಲ, ದಾನವಾಗಿ ಕೊಡಲಿಲ್ಲ. ಅದಕ್ಕೆ ಹೇಳಿದ್ದು ಶ್ರೀಮತಿ ಲಕ್ಷ್ಮಿಯವರು ಕೇವಲ ಅವರ ಮೂಗಿನ ನೇರಕ್ಕೆ ಆ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತಂತ. ನಿಜ, ಸೂರ್ಯ ಬಂದು ಹೇಳಿದ್ದು ನಿಜ. ನೋಡಯ್ಯ, ಇಂದ್ರ ಬರ್ತಾ ಇದ್ದಾನೆ, ಅವನು ಅವನ ಮಗನನ್ನು ಉಳಿಸಿಕೊಳ್ಳಲಿಕ್ಕಾಗಿ ನಿನ್ನ ಹತ್ತಿರ ಬಂದು ನಿನ್ನ ಕವಚವನ್ನು ದಾನ ಬೇಡಲಿದ್ದಾನೆ. ನಾನು ನನ್ನ ಮಗನ ರಕ್ಷಣೆಗಿರಬೇಕು, ಅದನ್ನ ನಾನೀಗ ಹೇಳ್ತಾ ಇದ್ದೀನಿ. ಇಂದ್ರ ಬಂದು ಕೇಳಿದಾಗ ನೀನು ಕೊಡಬೇಡ ಕವಚನ ಅಂತ ಹೇಳಿದ. ಅಪ್ಪನ ಮಾತು ಕೇಳಬೇಕಾ? ಕೇಳಬೇಕೇನ್ರಿ? ಕೇಳಲಿಲ್ಲ. ಏನು ಮಾಡ್ದ ಇವನು ಕರ್ಣ? ಕವಚ ಕುಂಡಲಗಳನ್ನು ಕೊಡಲಿಲ್ಲ. ಇಂದ್ರ ಬಂದ, ಕೇಳದ, ಬ್ರಾಹ್ಮಣನ ವೇಷದಲ್ಲಿ ಬಂದಿದ್ದಾನಪ್ಪ, ನನಗೆ ನಿನ್ನ ಕವಚ ಕೊಡಯ್ಯ ಅಂದ. ಕರ್ಣ ಏನು ಹೇಳಿದ? ಕೊಡಲ್ಲ ಅಂದ. ಕೊಡಪ್ಪ ಅಂದ. ಕೊಡಲ್ಲ ಅಂದ. ವ್ಯಾಸ ಮಹರ್ಷಿಗಳು ಸುಮಾರು 20-30 ಶ್ಲೋಕಗಳ ತರ್ಕ ಮಾಡ್ತಾರೆ ಅವರಿಬ್ಬರಿಗೂ. ಸುಮಾರು 10-15 ಪುಟಗಳೇ ಇದೆ ಇದು. ನಾನು ಕೊಡಲ್ರಿ, ನನಗೆ ಇದು ಪ್ರಾಣ ರಕ್ಷಣೆಗಿದೆ, ಈ ಕವಚವನ್ನು ಕೊಟ್ಟರೆ ಸಾಧಾರಣ ಮನುಷ್ಯ ಆಗಿಬಿಡ್ತೀನಿ, ಆದ್ದರಿಂದ ನಾನು ಕವಚವನ್ನು ಕೊಡುವುದಿಲ್ಲ. ಕೊನೆಗೆ ಇಂದ್ರ ಹೇಳಿದ, ಹೋಲಿ ಅದ್ರ ಬದಲು ನಾನೇನಾದರೂ ಕೊಡಲೇನಯ್ಯ ಅಂದ. ಏನು ಕೊಡ್ತೀರಿ? ನನ್ನ ಹತ್ರ ಶಕ್ತಿಯ ಆಯುಧ ಇದೆ, ನೀನು ಕವಚವನ್ನು ಕೊಟ್ಟರೆ ನಾನು ಶಕ್ತಿಯ ಆಯುಧವನ್ನು ಕೊಡುತ್ತೇನೆ. ಶ್ರೀಮತಿ ಲಕ್ಷ್ಮಿಯವರು ಈ ಭಾಗಗಳನ್ನು ಬಹಳ ಎಚ್ಚರಿಕೆಯಿಂದ ನೀವು ಮಹಾಭಾರತದಲ್ಲಿ ಓದಬೇಕು. ಶಕ್ತಿ ಇಷ್ಟೆಲ್ಲ ತರ್ಕ ಆಗಿ ಕವಚವನ್ನು ಕೊಟ್ಟ, ಶಕ್ತಿಯಾಯುಧ ಇಸ್ಕೊಂಡ. ಅವಳಿಗೆ ಕರ್ಣಂದು ಏನು ಆನಂದಾಗಿ ಬಂತು? ನನಗೇನು ಕಾಣಿಸ್ತಿಲ್ಲ ಅದು. ಈ ಪ್ರಶ್ನೆಯ ಮುಂದಿನ ಹಂತವಾಗಿ ಗುರುಗಳೇ, ಇವರು ಕೊನೆಯ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಕುಂತಿಯು ಬಂದು ಕೇಳಿದಾಗಲೂ ಕೂಡ ಅವಳ ಮನಸ್ಸನ್ನು ನೋಯಿಸದೆ ಅರ್ಜುನ ಬಿಟ್ಟು ಕರ್ಣನಿಗೆ ಇಲ್ಲ 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 ಇದೆ ಅಷ್ಟು ಸುಲಭವಾಗಿ ಇಲ್ಲ. ಕರ್ಣನ ಪಾತ್ರ ಅಷ್ಟು ಸರಳವಾಗಿ ಹೇಳೋಕ್ಕಾಗೋದಿಲ್ಲ. ಕುಂತಿ ಬಂದು ಕೇಳಿದಾಗ ಹೋಗ್ಕೊಡಲ್ಲ ಅಂದ. ಆಮೇಲೆ ಏನೋ ಅಮ್ಮ ಬಂದು ಕೆನ್ನಿಗೆರು ಕೊಟ್ಟು ಕಳಿಸ್ಬೇಕಾಯ್ತು. ಎರಡನೇ ಮಾತಿಲ್ಲ. ಅವಳು ಯಾವ ಸೀಮೆ ತಾಯಿಗಳು ಹುಡ್ತಾ ಇದ್ದಾಗೆ ಬಿಟ್ಬಿಟ್ಟಂಥ ಕರ್ಣನ ಹತ್ರಕ್ಕೆ ಕೊಡಯ ಅಂತ ಕೇಳೋದು ಬಂದರೆ ಕೆನ್ನಿ ಕೊಟ್ಟೆ ಕಳಿಸ್ಬೇಕು. ಅವನು ಕೆನ್ನಿ ಕೊಡಲಿಲ್ಲ. ಆಯಿತು,
ಆದರೆ ಏನಾಯ್ತು ಆಮೇಲೆ ಕುಂತಿಗೆ, ಓ ನಿನ್ನ ಮಹಾರಾಣಿ ಅರ್ಜುನನ ತಾಯಿಯೋ ನನ್ನ ತಾಯಿನೂ ಹೌದು, ಆಯಿಂದ ಒಂದು ವರ ಕೊಡ್ತೀನಿ. ಏನು ವರ ಕೊಡ್ತೀನಿ? ಶಿವನ್ ಮಹಾಭಾರತದಲ್ಲಿ ಬೇರೆ ತರಹ ಇದೆ, ಪಂಪ ಭಾರತದಲ್ಲಿ ಬೇರೆ ತರಹ ಇದೆ, ಕುಮಾರವ್ಯಾಸ ಭಾರತದಲ್ಲಿ ಬೇರೆ ತರಹ ಇದೆ. ಸುಮ್ಮನೆ ನಮ್ಮ ಸಂದರ್ಭಕ್ಕೆ ಅಂತ ಸುಮ್ಮನೆ ಒಂದನ್ನು ಹೇಳ್ತೀನಿ. ನಿನ್ನಯ ವೀರ ರೈವರ ನೋಯಿಸೆನು ರಾಜೀವ ಸಖನಾಣೆ. ನಿನ್ನಯ ವೀರ ರೈವರ 5 ಜನ ಮಕ್ಕಳನ್ನೂ ನಾನು ನೋಯಿಸೇನೋ, ಸಾಯಿಸಲ್ಲ, ನಮ್ಮಪ್ಪ ನನಗೂ ಸಾಯಿಸಲ್ಲ ಅಂತ ಹೇಳ್ತಾರೆ. ಯಾರು ಹೇಳಂದ್ರು? ಅಲ್ಲಿ ಮೇಲಿನಿಂದ ಹೇಳ್ಕೊಂಡು ಬಂದಿದ್ದೀರಲ್ಲ, ದುರ್ಯೋಧನನ ಸ್ನೇಹಿತ ದುರ್ಯೋಧನಗೋಸ್ಕರ ಇದ್ದ. ಎಲ್ಲಿ ದುರ್ಯೋಧನ ಪರ? ಈಗ ದ್ರೋಣಾಚಾರ್ಯ ಏನು ಹೇಳಿದ ಅಂತ ಹೇಳಿದ್ರಿ? ಪಾಂಡವರು ಪಕ್ಷಪಾತಿ ಅಂತ ಹೇಳಿದ. ಇವನೇನದ ಈಗ? ವ್ಯಾಸ ಮಹಾಭಾರತದಲ್ಲಿ ಅತ್ಯಂತ ಖಚಿತವಾಗಿ ಈ ಚರ್ಚೆ ನಡೆಯುತ್ತೆ. ಏನಂತ ನಡೆಯುತ್ತೆ ನೋಡಮ್ಮ, ನೀನು 4 ಜನ ಮಕ್ಕಳನ್ನ ಸಾಯಿಸಲ್ಲ. ಅರ್ಜುನನು ನನಗೂ ಇದ್ದೆ, ಅವನ ಸತ್ರು ನಾನಿರ್ತೀನಿ, ಪಂಚಪಾಂಡವರೇ. ನಾನು ಸತ್ರು ಅರ್ಜುನ ಇರ್ತಾನೆ 5 ಜನನೇ. ಆದ್ದರಿಂದ ಅರ್ಜುನನ್ನು ಬಿಟ್ಟು ಮುಖ್ಯ 5 ಜನರನ್ನು ಸಾಯಿಸಲ್ಲ. ಅರ್ಜುನನ್ನು ಸಾಯಿಸ್ತೀನಿ, ಯುದ್ಧ ಮಾಡ್ತೀನಿ. ಮೊದಲನೇದಾಗ 4 ಜನ ಬಿಡ್ತೀನಿ ಎಂದಿದೆ ತಪ್ಪು ಆಯಿತಾ? ಅರ್ಜುನ ಜೊತೆ ಯುದ್ಧ ಮಾಡಿದ್ನ? ಏನು ಯುದ್ಧ ಮಾಡ್ದ? ಭೀಮ ಬರಲಿ ಯಾರು ಬರಲಿ ಇನ್ನೇ ಸಂದರ್ಭ ಅಂದರೂ ಸಾಯಿಸಲಿಲ್ಲ ಅವರು ಯಾರನ್ನು. ಅರ್ಜುನನ ಜೊತೆಗೆ ಯುದ್ಧ ಮಾಡಿದ್ನಲ್ಲ, ಏನು ಯುದ್ಧ ಮಾಡ್ದ? ನಾಗಾಸ್ತ್ರ ಪ್ರಯೋಗ ಮಾಡಿದ್ನ? ಶಲ್ಯ ಮುಂದೆ ಕೂತಿದ್ನ ಸಾರಥಿಯಾಗಿ? ಅವನು ಹೇಳ್ದ ನೋಡು, ಬಹಳ ಸರಿಯಾಗಿ ಬಹಳ ಲೆಕ್ಕಾಚಾರ ಹಾಕಿ ಹೇಳ್ದ. ಮುಂದೆ ಅರ್ಜುನನ ಮುಂದೆ ಕುಳಿತಿರತಕ್ಕಂತಹ ಸಾರಥಿ ಕೃಷ್ಣ, ಅವನು ನಂಬೋಕ್ಕಾಗಲ್ಲ. ಏನು ಮಾಡಿದ್ರು ಮಾಡಿದ್ನೆ, ರಥನ ಕೆಳಗೆ ಇಳಿಸಿದ್ರು ಇಳಿಸಿದ್ನೆ. ಆದ್ದರಿಂದ ನೀನು ಕುತ್ತಿಗಿಟ್ಟಿದೆಯಲ್ಲಪ್ಪ, ಸ್ವಲ್ಪ ಕೆಳಗಡೆ ಇಡು. ಕುತ್ತಿಗೆ ಇಟ್ಟಿದ್ದ ನಾಗಾಸ್ತ್ರ ಬಾಣ ಹೊಡೆಯೋದು ಸ್ವಲ್ಪ ಕೆಳಗಡೆಗಿಡು, ಎದೆಗಿಡು. ಆಗ ಅಕಸ್ಮಾತ್ ಕೃಷ್ಣ ರಥವನ್ನು ತುಳಿದ್ರೂ ಅದು ಇಲ್ಲಿಗೆ ಬರುತ್ತೆ, ಕುತ್ತಿಗೆ ಹಾರಿಸುತ್ತೆ. ನನ್ನ ಮಾತು ಕೇಳು ಅಂತ ಹೇಳಿದೆ. ಕೇಳಿದ್ದೆ ಅವನು. ಇವನೇನು ಮಾಡಿದೆ? ನಾನು ಇಟ್ಟು ಗುರಿ ನಾನು ತಪ್ಪಲ್ಲ ಅಂದ. ಯಾರು ಹೇಳಿದ್ರು ಗುರಿ ತಪ್ಪಲ್ಲ ಅಂತ? ಗೊತ್ತಾ ಇರುತ್ತೆ. ಆ ಗುರಿನ ತಪ್ಪಿಸ್ಲೇಬೇಕು, ತಿರುಗಿಸ್ಲೇಬೇಕು. ಗುರಿ ಜಿಂಕೆ ಇಲ್ಲಿ ಬರ್ತಾ ಇದ್ದರೆ ಇಲ್ಲಿ ಹೊಡಿಬೇಕು, ಅವನು ಬರದೇ ಇರೋ ಅಷ್ಟೊತ್ತಿಗೆ ಜಿಂಕೆ ಬರುತ್ತೆ. ಅದೆಲ್ಲ ಲೆಕ್ಕ ಹಾಕಬೇಕು. ಸುಮ್ಮನೆ ನಾನು ಇಟ್ಟವ ಗುರಿಯನ್ನು ನಾನು ತಪ್ಪಿಸುವುದಿಲ್ಲ. ಯಾವ ಯುದ್ಧದಲ್ಲೂ ತಪ್ಪಿಸದೇ ಇರೋಕ್ಕಾಗಲ್ಲ, ಇವತ್ತಿಗೂ ತಪ್ಪಿಸದೇ ಇರೋಕ್ಕಾಗಲ್ಲ. ಹಾಗೆ ಹೇಳ್ಕೊಂಡವನು ಬದಲಾವಣೆ ಮಾಡಿದೆ. ಕೆಳಕ್ಕೊಂದು ಅಡಿ ಇಳಿಸಯ್ಯ ಅಂದರೆ ಇಳಿಸದೆ ಅಲ್ಲೇ ಇತ್ತು. ಶಲ್ಯ ಕೆಳಕ್ಕೆ ಹೇಳಿದಂತೆ ಕೃಷ್ಣ ರಥವನ್ನು ಕೆಳಕ್ಕೆ ನೂಗ್ದ. ಈ ಬಾಣ ಬಂತು, ಕಿರೀಟ ನೆತ್ಕೊಂಡು ಹೋಯ್ತು. ಇದನ್ನು ಯಾರಾದರೂ ಯುದ್ಧ ಅಂತ ಕರೀತಾರೆ? ಅಂದರೆ ಕರ್ಣ ಮನಸ್ಸು ಮಾಡಿದ್ದಿದ್ದರೆ ಅರ್ಜುನನ ಜೊತೆಗೆ ನಿಜವಾದ ಯುದ್ಧ ಮಾಡಬೇಕಾಯಿತು. ಸಾಯಿಸ್ಲೂ ಇದ್ನೋ ಏನೋ ಗೊತ್ತಿಲ್ಲ ನಮಗೆ. ಆದರೆ ಕರ್ಣ ಅರ್ಜುನನಿಗಿನ್ನ ಮಹಾಶಕ್ತ ಅನ್ನೋದಕ್ಕೆ ಮಹಾಭಾರತದಲ್ಲಿ ಎಲ್ಲೂ ಪುರಾವೆ ಸಿಕ್ಕಿಲ್ಲ ನಮಗೆ. ಅದೇನೇ ಇರಲಿ, ಏನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಲಕ್ಷ್ಮಿಯವರು ಅಂದರೆ, ಇಷ್ಟೆಲ್ಲ ಒಳ್ಳೆಯವನೇ ಕರ್ಣ, ಆದರೂ ಹೊಗಳ್ತಾ ಇಲ್ವಂತ. ಈ ಹೊಗಳೋ ಮಾತು ಒಂದೂ ಇಲ್ವಲ್ಲ. ಆದರೆ ಅಥವಾ ಇದಕ್ಕೆಲ್ಲ ಕಲಶವಿಟ್ಟಂತೆ ಈ ಕರ್ಣ ಮಾಡಿದಂತಹ ಘನಘೋರವಾಗಿರತಕ್ಕಂಥ ಮಹಾಪಾಪ ಏನು ಅಂದರೆ 2. ದುಶ್ಯಾಸನ ತುಂಬಿದ ಸಭೆಯಲ್ಲಿ ದ್ರೌಪದಿಯ ಸೀರೆಗೆ ಕೈ ಹಾಕಿದ್ರೆ ಎಳಿ 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 ಸೀರೆ ಎಳಿ ಅಂತ ಕೂಗಿದ ಇವನು ಅಯೋಗ್ಯ. ಬಹುಶಃ ಕರ್ಣನ ಒತ್ತಾಸೆ ಇಲ್ಲದೇ ಇದ್ದಿದ್ದರೆ ದುಶ್ಯಾಸನ ಸೀರೆ ಎಳೀತಿದ್ನೋ ಇಲ್ಲವೋ ಗೊತ್ತಿಲ್ಲ. ಅವನು ಸುಮ್ಮನೆ ಮುಡಿ ಹಿಡ್ಕೊಂಡಿದ್ದ, ಸರಿ ಹಿಡ್ಕೊಂಡಿದ್ದ. ಎಳಿ ಎಳಿ ಅಂತ ನೀನು. ಹೀಗಾಗಿ ಇಡೀ ದ್ರೌಪದಿಯ ವಸ್ತ್ರಾಪಹರಣದ ಪ್ರಸಂಗದ ಮೂಲ ಕಾರಣವೇ ಕರ್ಣ. ಇಷ್ಟಲ್ಲದೆ ಅಭಿಮನ್ಯುವಿನ ಸಂದರ್ಭದಲ್ಲಿ ಅಭಿಮನ್ಯುವಿನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಎಲ್ಲರೂ ಹೋಗ್ತಾರೆ. ದ್ರೋಣಾಚಾರ್ಯರು ಕೂಡ ಅಭಿಮನ್ಯುವಿನ ಜೊತೆಗೆ ಯುದ್ಧ ಮಾಡಿ ಸೋತು ಹೋಗ್ತಾರೆ. ಇನ್ನು ದುರ್ಯೋಧನ ಕರ್ಣ ಕೇಳಬೇಕಾದ್ದೇ ಇಲ್ಲ, ಎಲ್ಲರೂ ಸೋತು ಹೋಗಿದ್ದಾಗ ದ್ರೋಣಾಚಾರ್ಯರು ಎಲ್ಲರನ್ನೂ ಸೇರಿಸ್ಕೊಂಡು ಚರ್ಚೆ ಮಾಡ್ತಾರೆ. ಎಲ್ಲಿಯ ತನಕ ಅಭಿಮನ್ಯುವಿನ ಕೈಯಲ್ಲಿ ಬಿಲ್ಲು ಇರುತ್ತದೆಯೋ ಅಲ್ಲಿಯ ತನಕ ಅವನನ್ನು ಸೋಲಿಸಲು ಸಾಧ್ಯವಿಲ್ಲ. ಆದ್ದರಿಂದ ಯಾರಾದರೂ ಅಭಿಮನ್ಯುವಿನ ಬಿಲ್ಲನ್ನು ಕತ್ತರಿಸುತ್ತೀರೋ? ಏನು ಮಾತಾಡ್ತಾ ಇದ್ದೀರಿ? ಅಷ್ಟು ದೂರ ಇದ್ದೇ ಬಾಣ ಬಿಟ್ಟು ಹೊಡೆದಾಗ್ತಾನೆ, ಹತ್ರಕ್ಕೆ ಕತ್ತರಿಸೋಕ್ಕಾಗುತ್ತೇನ್ರಿ? ಅದೆಲ್ಲ ನಾನು ಹೇಳಿದ್ದು. ಯಾರಾದರೂ ಹಿಂದಿನಿಂದ ಹೋಗಿ ಬಿಲ್ಲನ್ನು ಕತ್ತರಿಸುತ್ತೀರೋ? ಮೊದಲನೇದಾಗಿ ಇಂಥ ಸಲಹೆ ಕೊಟ್ಟಂಥ ಅಯೋಗ್ಯ ಗುರು ಅವನು ದ್ರೋಣಾಚಾರ್ಯ.
ಯುದ್ಧ ಮಾಡ್ತಾ ಇದ್ದ ಹಿಂದಿನಿಂದ ಹೋಗಿ ಕತ್ತರಿಸಿ ಅಂತ ಹೇಳಿದ್ದು. ಅವನೊಬ್ಬ ಯೋಗ್ಯನಾದರೆ ಅವನಿಗಿನ್ನ ಮಹಾಯೋಗ್ಯ ಹಿಂದಿನಿಂದ ಹೋಗಿ ಆ ಬಿಲ್ಲನ್ನು ಕತ್ತರಿಸಿದ್ದು ಅದು ಯಾರು? ಇದೇ ಕರ್ಣನೇ. ಅಂಥ ಕರ್ಣನ ಏನು ಹೊಳ್ತಾ ಇದ್ದೀರಿ ನೀವು? ಎಲ್ರಿ ಹೊಳ್ತೀರಿ? ಆದ್ದರಿಂದ ಅವನನ್ನು ನಾವು ಹೊಗಳುವುದಿಲ್ಲ, ಪಾಪ ಬಂದಿತ್ತೋ ಒಪ್ಪಿಕೊಂಡಿದ್ದು ಅದಾಗಿದ್ದು. ಈಗ ಕರ್ಣನನ್ನು ಪ್ರಶಂಸೆ ಮಾಡದೇ ಇರುವುದಕ್ಕೆ ಕಾರಣ ಅವನು ಅಧರ್ಮದಲ್ಲಿ ಜೊತೆ ಇದ್ನ ಅನ್ನೋದು ಪ್ರಶ್ನೆ. ಆದರೆ ನನ್ನ ಉತ್ತರ ಏನು ಅಂದರೆ, ಭೀಷ್ಮಾಚಾರ್ಯರು ಅಧರ್ಮ ಪಕ್ಷಪಾತಿಗಳಾಗಿ ಯುದ್ಧ ಮಾಡಿದಿರಲ್ಲ, ಆದರೂ ಅವ್ರನ್ನ ಯಾಕೆ ಪ್ರಶಂಸೆ ಮಾಡ್ತೀವಿ? ಯಾಕೆ ಅಂದರೆ ಅವರು ನಿಜಾಯಿತಿಯಿಂದ ಇದ್ದರು. ನಾನು ಪಾಂಡವ ಪಕ್ಷಪಾತಿ ಅಂತಲೇ ಹೇಳ್ತಾ ಇದ್ರು, ನೀನು ಅಧರ್ಮದ ಪರವಾಗಿದೆಯಾ ದುರ್ಯೋಧನ ಅಂತಲೇ ಹೇಳ್ತಾ ಇದ್ರು. ಆದರೆ ಕರ್ಣ ಏನು ಮಾಡ್ದ? ನಿನ್ನ ಪರವಾಗಿದ್ದೀನಿ ಅಂತ ಹೇಳಿ ಕೈ ಕೊಟ್ಟ. ಮಹಾಸ್ನೇಹಿತ ಅಂತ ಹೇಳಿಕೊಂಡು ಏನು ಪಂಪಾನಕ ನನ್ನಿಯುಳ್ಳೀನತನ ಎಂಬಂತೆಲ್ಲ ಹೋಳ್ತಾನೆ ಆತನು. ಅಷ್ಟೆಲ್ಲ ಸ್ನೇಹಕ್ಕೆ ಪ್ರತೀಕವಾಗಿದ್ದಂಥ ಕರ್ಣ ಕೈ ಕೊಟ್ಬಿಟ್ನಲ್ಲ. ಅದು ಕಾರಣದಿಂದ ಅವನಿಗೆ ಶಾಪ ಬಂದಿತ್ತು ಅಂತ ಸುಳ್ಳು ಹೇಳಿದ್ದಕ್ಕೆ ಶಾಪ ಬಂತು. ಏನು ವಿಧಿಯ ಆಟ ಅವೆಲ್ಲ ಪ್ರಶ್ನೆ ಇಲ್ಲ. ಇದೆಯೋ ಏನೋ ಆಗಬಾರ್ದು ಆಗೋಯ್ತು ಅಂತ ಏನೂ ಇಲ್ಲ. ಉಪ್ಪು ತಿಂದ ನೀರು ಕುಡ್ದ. ಕರ್ಣ ಮಾಡಬಾರ್ದು ಮಾಡದ, ಅನ್ಯಾಯಿಗಳನ್ನು ಮಾಡದ. ಆದ್ದರಿಂದಲೇ ಕರ್ಣನ ಪಾತ್ರವನ್ನು ಮಹಾಭಾರತದಲ್ಲಿ ಅಧ್ಯಯನ ಮಾಡದೇ ಇರೋರು ಅಯ್ಯೋ ಪಾಪ ಅನ್ಬೋದು. ನಾವು ಅಯ್ಯೋ ಪಾಪ ಅಂತೀವಿ, ಪಾಪ ಎಲ್ಲೋ ಅನಾಥನಾಗಿ ಹುಟ್ಟಿದ್ನಲ್ಲ ಅಂತ. ಆದರೆ ಅನಾಥನ ವ್ಯಾಸ ಮಹರ್ಷಿಗಳು ಅನಾಥರಾಗಿ ಹುಟ್ಟಿದ್ದು. ಅನಾಥರಾಗಿ ಹುಟ್ಟಿರೋರು ಈಗಿನ ಕಾಲದಲ್ಲಿ ಎಷ್ಟು ಜನ ಎಷ್ಟೆಷ್ಟು ದೊಡ್ಡ ವ್ಯಕ್ತಿಗಳಾಗಿಲ್ಲ. ಕರ್ಣನೂ ದೊಡ್ಡ ವ್ಯಕ್ತಿ ಆದರೆ ಆಯ್ಕೆ ಮಾಡಿಕೊಂಡಂತಹ ಸಂದರ್ಭಗಳು ತಪ್ಪಾಯಿತು ಅವನ ಸಂದರ್ಭದಲ್ಲಿ, ಮತ್ತು ಅನ್ಯಾಯದ ಹಾದಿಯನ್ನು ಹೇಳಿದ. ಇದು ಕಾರಣದಿಂದ ಕರ್ಣನನ್ನು ಪ್ರಶಂಸೆ ಮಾಡೋಕ್ಕಾಗೋದಿಲ್ಲ. ಇವರದ್ದೇ ಇನ್ನೊಂದು ಪ್ರಶ್ನೆ ಇದೆ ಗುರುಗಳೇ, ಆದರೆ ಅದಕ್ಕೆ ಸಮಯ ಸಾಕಾಗ್ತಾ ಇಲ್ಲ. ಇನ್ನುಳಿದ ಪ್ರಶ್ನೆಗಳನ್ನು ನಾವು ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ತೆಗೆದುಕೊಳ್ಳೋಣ. ವೀಕ್ಷಕರೇ, ನಿಮ್ಮಲ್ಲಿರುವಂತಹ ಇಂತಹ ಸಂದೇಹಗಳನ್ನು ನೀವು ಈ ವಿಳಾಸಕ್ಕೆ ಬರೆದು ಕಳುಹಿಸಬಹುದಾಗಿದೆ. ಉಪಮಹಾನಿರ್ದೇಶಕರು, ಸತ್ಯದರ್ಶನ ವಿಭಾಗ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ವೀಕ್ಷಕರೆಲ್ಲರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದಕ್ಕಾಗಿ ಗುರುಗಳಿಗೆ ಧನ್ಯವಾದವನ್ನ ಅರ್ಪಿಸೋಣ. ಗುರುಗಳೇ, ಧನ್ಯವಾದಗಳು. ನಮಸ್ಕಾರ.